ಈ ದಿನ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಾಮನಿರ್ದೇಶನವನ್ನು ಮಾಡ್ತಾಯಿದ್ದಾರೆ. ಈ ನಾಮನಿರ್ದೇಶನ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಜನತಾದಳದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು ಬಂದಿದ್ದಾರೆ. ಈಗಾಗಲೇ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಂಥ ನಮ್ಮ ವಿಜೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣರವರು ಕೂಡ ಬರ್ತಾಯಿದ್ದಾರೆ. ನಾವು ಇದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಸೇರಿ ನಾಮನಿರ್ದೇಶನವನ್ನು ಮಾಡಿಸ್ತಾ ಇದ್ದೀವಿ. ಸಾವಿರಾರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಭಾಳಷ್ಟು ಜನರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಅಂದರೆ ಏನು ಅಂತ ಅವ್ರನ್ನೇ ಕೇಳಿ. ಅಭಿವೃದ್ಧಿ ಅವ್ರಿಗೆ ಗೊತ್ತೇ ಇಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 1983ರಿಂದ ಕಾವಲು ಸಮಿತಿ ಅಧ್ಯಕ್ಷರಾಗಿ ಎಲ್ಲ ಇಲಾಖೆಯ ಮಂತ್ರಿಗಳಾಗಿ ಇದ್ದು, ರೇಷ್ಮೆ ಇಲಾಖೆ ಮಂತ್ರಿಗಳಾಗಿ ರೇಷ್ಮೆ ಮಾರುಕಟ್ಟೆ ಏನು ಇವ್ರ ಕಾಲದಲ್ಲಿ ಮಾಡಲಿಲ್ಲ. KSRTC ಮಂತ್ರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಸ್ಟೇಷನ್ಗಳನ್ನು ಕೂಡ ಕಟ್ಟಲಿಲ್ಲ. ಅದು ಯಾವುದು ಬೇಡ, ಬರೀ ಚಾಮುಂಡೇಶ್ವರಿ ಕ್ಷೇತ್ರನೇ ಹೇಳೋಣ. ನೀವು ಯಾವುದಾದ್ರು ಒಂದು ಹಳ್ಳಿ ಬೀದಿಗೆ ನಿಮ್ಮದೇ ಆದಂಥ, ನಿಮಗೆ 100ಕ್ಕೆ 100 ನೀವು ₹1 ದುಡ್ಡು ಕೊಡಲ್ಲ ಅವ್ರಿಗೆ. ಅವ್ರ ಓಟು ನಿಮಗೆ ರಿಸರ್ವ್. ಆ ಊರುಗಳನ್ನ ಹೆಂಗಿಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಒಂದು ಡ್ರೈನೇಜ್ ಮಾಡಿದ್ದೀರಾ? ಒಂದು ಬೀದಿ ಕಾಂಕ್ರೀಟ್ ರೋಡ್ ಮಾಡಿದ್ದೀರಾ? ಇಲ್ಲ ದೇವಸ್ಥಾನಗಳು ಕಟ್ಟಿಸ್ಕೊಟ್ಟಿದ್ದೀರಾ? ಇಲ್ಲ ಬಡವ್ರ ಮಕ್ಕಳಿಗೆ ಕಾಲೇಜ್ ಕೊಟ್ಟಿದ್ದೀರಾ? ನೀವು ಹೈಸ್ಕೂಲ್ ಕೊಟ್ಟಿದ್ದೀರಾ? ಇಲ್ಲ ಆಸ್ಪತ್ರೆ ತಂದಿದ್ದೀರಾ? ಇಲ್ಲ ಕುಡಿಯೋ ನೀರು ಕೊಟ್ಟಿದ್ದೀರಾ? ಯಾವುದು ಕೊಟ್ಟಿದ್ದೀರಿ? ನಾನು ಹೌಸಿಂಗ್ ಬೋರ್ಡು ಸುತ್ತ 4 ಲೇಔಟ್ಗಳು ಮಾಡೋಕ್ಕೆ ಹೋದಾಗ ವಿಧಾನಸಭೆಯಲ್ಲಿ ನೀವು ಮಾಡೋಕ್ಕೆ ಕೂಡ್ದು ಅಂತ ಅಟ್ಯಾಕ್ ಮಾಡಿ ನನ್ನ ಮೇಲೆ ಆಪಾದನೆ ಮಾಡಿ ಅದನ್ನು ತಡಿತಕ್ಕಂಥ ಕೆಲಸ ಮಾಡಿದ್ರೆ ಹೊರತು ಅಭಿವೃದ್ಧಿ ತಡೆಯೋ ಕೆಲಸ ಮಾಡ್ತೀರಿ ಹೊರತು ನೀವು ಅಭಿವೃದ್ಧಿಯನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಂಥದ್ದು ಮಾಡಿದ್ದೀನಿ ಅಂಥೇಳಿ ನಾನು ಮಾಡಿದ್ದೀನೋ ನೀವು ಮಾಡಿದ್ದೀರೋ? ಉಂಡವಾಡಿ ಕುಡಿಯೋ ನೀರಿನ ಯೋಜನೆ ನಾನೇ ಮಾಡ್ತಿರೋದು, 545 ಕೋಟಿ. ನಾನು ಕೇವಲ 12 ತಿಂಗಳು ಮಂತ್ರಿಯಾಗಿ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ, ನಗರಕ್ಕೆ ಉಂಡವಾಡಿ ಕುಡಿಯೋ ನೀರಿನ ಯೋಜನೆಯನ್ನು ಕ್ಯಾಬಿನೆಟ್ಟಲ್ಲಿ ಮಂಜೂರು ಮಾಡಿಸಿ, ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವ್ರ ಕೈಲೂ ಕೂಡ ಹಣ ಬಿಡುಗಡೆ ಮಾಡಿಸಿ ಕೆಲಸ ನಡೀತಾ ಇದೆ ಇವತ್ತಿಗೂ ಕೂಡ. ಅದು ನಿಮ್ಮ ಯೋಜನೆ ಅಲ್ಲ. 4 ಲಿಫ್ಟ್ ಇರಿಗೇಷನ್ಗಳಾಗಿದ್ದಾವೆ, ಅದು ನಿಮ್ಮದಲ್ಲ. ತಳೂರು ಹತ್ರ ಕುಡಿಯೋ ನೀರಿನ ಯೋಜನೆ ಜಗದೀಶ್ ಶೆಟ್ಟರ್ ಇದ್ದರು, ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದೆ, ಅವ್ರ ಕೈಲಿ ಮಾಡಿಸ್ದೆ ಕುಡಿಯೋ ನೀರು.